ಇದು ಸಾಕು. ಹಾಯ್ ಗಾಯ್ಸ್, ಮಾಡೋಕ್ಕೆ ಕೆಲಸ ಇಲ್ದಿರ ಇವತ್ತು ಒಂದು ವ್ಲಾಗ್ ಮಾಡಿದ್ದೀವಿ ಭಾನುವಾರ ಪ್ರಯುಕ್ತ. ನಾವು 4 ಜನ ಸೇರ್ಕೊಂಡು ನಮ್ಮ ಚಾನಲ್ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಗ್ಯಾರೇಜ್ಗೆ ಹೋಗಿದ್ವಲ್ಲ. ಗ್ಯಾರೇಜ್ ನಾನು ವಿಡಿಯೋ ಮಾಡಿಲ್ಲ. ಗ್ಯಾರೇಜ್ ವಿಡಿಯೋ ಮಾಡಿಲ್ಲ, ಹೋಗಿದ್ದೆವು. ಕಟ್ ಮಾಡಿದ್ದನ್ನ 200 ರೂಪಾಯಿ ಖರ್ಚು ಮಾಡೋಕೆ 200 ರೂಪಾಯಿಗೋಸ್ಕರ ತುಂಬ 2000 ರೂಪಾಯಿ ಖರ್ಚು ಮಾಡ್ತಿರೋ ಭೂಪ ಇವನೇ. ಆ ವಿಡಿಯೋ ಮುಂದೆ ಬರುತ್ತೆ ನೋಡಿ ಹೆಂಗಿತ್ತು ಅಂತೇಳಿ. ಥ್ಯಾಂಕ್ ಯು ಸೊ ಮಚ್. ಹುಡುಕ್ತಾವನೆ ಇವನು ಅಷ್ಟೇ ತಗೊಂಡವನೇ ಅವ್ರ ಹೆಂಡತಿಗೋಸ್ಕರ ಹೊಟ್ಟೆ ಹುಡುಕ್ತಾವನೆ. ಅವ್ರ ಹೆಂಡತಿಗೋಸ್ಕರ ಐಫೋನ್ ಬೇರೆ ತಗೊಂಡವನೆ. ನಮಗೋಸ್ಕರ ಒಂದು ಪೆಪ್ಪರ್ಮೆಂಟ ಕೊಡ್ಸಿಲ್ಲ ಅವ್ನು ಇನ್ನೂ ಇವತ್ತುವರೆಗೂ. ಕೊಡ್ತಾ ಇದ್ದೀನಾ, ತಗೊಂತೀಯಾ? ನೀನು ಹೆಂಡತಿ ಕೊಡಪ್ಪ, ನಮ್ಗೆ ಯಾಕಪ್ಪ ಅದು. ಪೆಪ್ಪರ್ಮೆಂಟ್ ತಗೋ, ಅದನ್ನ ಕೊಡಿಸ್ತೀನಿ ಅಂತ ಹೇಳ್ತಾವ ನೋಡು. ಬೇಕಾ ನಿಮಗೆ? ಹೇಳು ಇವಾಗ ಹೇಳು. ನಿಮ್ಗೆ ಬೇಕಾದ್ರೆ ಬೇಡ ಬಾಬಾ. ಏನಿಲ್ಲ, ಏನು ತಿನ್ನೋಕೆ ಹೋಗೋಣ ಈಗ? ಇವ್ರ ಮನೆಗೇನ ಮಾಡಕ್ಕೆ ಲೇಟ್ ಆಯ್ತದೆ. ಮಾಡ್ಬೇಕಿಲ್ಲ ಮಾಡೋಣ ಸುಂದರ ಮಗಲು ಮನೇಲಿ ಮಗ ಮಾಡೋಕ್ಕೆ ಕಮ್ಮಿ ಇಲ್ಲಿರೋದು ಬಿಲ್ಲಿಂಗ್ ಬಾ. ಮಕ್ಳಿಗೋಸ್ಕರ ನೋಡ್ತಾವನೆ, ಕಾಚಾ ನೋಡ್ತಾವನೆ, ಅದು ಸಾಕ್ಸ್ ನೋಡ್ತಾವನೆ. ಬ್ಲ್ಯಾಕ್ ಇರೋನು ಬ್ಲ್ಯಾಕ್ ಕಲರ್ ನೋಡ್ಬೇಕು, ವೈಟ್ ಕಲರ್ ಯಾಕೆ ನೋಡ್ತಾವನೆ? ಒಳ್ಳೆ ಕಂಟೆಂಟಾ? ಇನ್ನೂರು 4 ಟಿ ಶರ್ಟ್ ತಗೊಂಡೋಗೋಣ ಅಂದ್ಬಿಟ್ಟು ಇಷ್ಟು ಐಟಮ್ ತಗೊಂಡವ್ ನೀವು. ಅಲ್ಲ ಅವನು ಅದರಿಂದ ನನ್ನ ಮಗ. ಇಲ್ಲ, ಇದೇ ಚೆನ್ನಾಗಿತ್ತು. ಅಂದರೆ ನಿಮಗೆ ಅಲ್ಲಿ ಕಮ್ಮಿಗೆ ಸಿಗುತ್ತಿನ ಜಾಸ್ತಿ ಇದೆ ಪ್ರೈಸ್. ಇಲ್ಲ, ಇಲ್ಲಿ ದೊಡ್ಡದಾಗೈತೆ ಸ್ಟೋರ್. ಆ ದೊಡ್ಡದಿರೋದ 500 ಡಬ್ಬ ಇಲ್ಲಿ ನೀಟಾಗಿಟ್ಟವ್ರು ಅಷ್ಟೇ. ನಿಮಗೆ ಕೆಂಪೇಗೌಡ ಲೇಔಟಲ್ಲಿ ಇರೋದು, ಆರ್ಚ್ ಹತ್ರ ಲೆಫ್ಟು. ಲಗೆರೆ ಯಾ ಹಾಂ ಗೊತ್ತಾಯ್ತು. ಇವಾಗ ಹಿಡ್ದೆ ನೋಡಿ ಜಾಡ. ಹುಡುಗಿ ಅಂತ ಹೇಳ್ತಾನಲ್ಲ ಅದಕ್ಕೆ. ಮರಳಲ್ಲ ಒಟ್ಟು. ಒಟ್ಟು ಕಣ ಇದು ಒಟ್ಟಲ್ಲ, ಇದು ಒಟ್ಟಿಲ್ಲ. ಹಾಂ ಮಾಡಿದೆ. प्यारी समझ गई. ಇದನ್ನ ಹಾಕ್ಬಿಡ್ತೀನಿ ಇವಾಗ, ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಡ್ತೀನಿ. ಕಟ್ ಮಾಡಿ ಮನೆ ಹೇಳಿ ಥೋ ನಿನ್ನ ಮುಸುಳಿ ಮದ್ದರಿಯ. ಇನ್ನೊಂದದ್ದು ಹೇಳು. ಬಾ ಇನ್ನೊಂದ್ಸತಿ ಹೋಗ್ಬರೋಣ ಒಳಗೆ. ಇದಕ್ಕೆ ನಿಮ್ಗೆ ಗರ್ಲ್ ಸೆಕ್ಷನ್ಗೆ ಹೋಗೋಣ. ಇನ್ನೂ ಸ್ವಲ್ಪ ಕಂಟೆಂಟ್ ಮಾಡೋಣ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. 200 ರೂಪಾಯಿ ಖರ್ಚು ಮಾಡೋಣ ಅಂತ ಬಂದಿದ್ದು. ಅದೇ ನೋಡು ಎಷ್ಟು ಖರ್ಚು ಮಾಡ್ತಾವನೆ ಲೋಪರ್ ನನ್ನ ಮಗ. ಅವನು ಮುಂದೋನು 200 ರೂಪಾಯಿ ಒಂದು ಟಿ ಶರ್ಟ್ ತಗೊಂಡ್ಬಿಟ್ಟು 200 ರೂಪಾಯಿ ಒಂದು ಟಿ ಶರ್ಟ್ ತಗೊಂತಾನಂತೆ. ಬಂದಿದ್ದೀವಿ ಇಲ್ಲೇ ಹಾಕಿದ್ರು ಮಗ, ಚಾಕ್ಲೇಟ್ಸು ಮತ್ತೆ ಇದೆಲ್ಲ ಇಲ್ಲೇ ಹಾಕಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೀವು ಅವ್ರ ಹೆಂಡತಿಗೋಸ್ಕರ ತಗೊಂಡವನೇ. ಯಾವಾಗ ಬಂದಿರಿ ಇವತ್ತಾನೆ? ಹಾಂ, ಕಟ್ಟಾಗುತ್ತೆ ಆಟೋಮೆಟಿಕ್. ಒಂದು ವಾರದಿಂದ ಹೇಳ್ತೀನಿ, ದುಡ್ಡು ಹಾಕ್ತೀನಿ, ಕರೆಕ್ಟಾಗಿ ಎಷ್ಟಾಯ್ತು ಹೇಳು ಅಂತ ಹೇಳ್ತೀನಿ ಅಂದ್ಬಿಟ್ಟು ಒಂದು ವಾರ ನೆನ್ನೆನೂ ಇದೇ ಮಾತಂದ. ಎಲ್ಲ ಖರ್ಚಾಗ್ಬಿಟ್ಟೈತೆ ಮಗ. ಅವ್ರದ್ದೆಲ್ಲ ಖರ್ಚು ಮಾಡ್ರಂತ ಇಸ್ಕೋಬೇಕು ಅಂತ. ಅವಾಗ ದುಡ್ಡು ಆಯ್ತು. ಇನ್ನೂ ಮಾಡಿಲ್ಲ. ಒಂದು ವಾರದಿಂದ ಕೇಳ್ತಾ ಇದ್ದೀನಿ, ಎಷ್ಟು ಗೊತ್ತಾ?
ಆಲ್ರೆಡಿ ನಿಮ್ಗೆ 1900 ರೂಪಾಯಿ ಕೊಡಬೇಕು ಜಿಮ್ದು ಸೇರಿ. ಹಾಕ್ತೀನಿ. ಹಾಕ್ಬಿಡ್ತೀನಿ 7ನೇ ತಾರೀಕು. ಇರಲ್ಲ, ಇದು ಪೇ ಮಾಡ್ತೀನಲ್ಲ, ಇದನ್ನು ಮೈನಸ್ ಮಾಡಿಬಿಟ್ಟು ಇದು ಮೈನಸ್ ಮಾಡಿ. ಇಲ್ಲಾಂದ್ರೆ ಬೇಡ, ಸಪ್ರೇಟ್ ಕ್ಯಾಲ್ಕುಲೇಟ್ ಮಿಸ್ ಅದು ಸಪ್ರೇಟಾಗೆ ಬರುತ್ತೆ. ಇಲ್ಲಿ ಮೈನಸ್ ಮಾಡ್ತೀನಿ ಇದನ್ನು. ಬೇಡ ಮೈನಸ್ ಇದ್ದ ಸಪ್ರೇಟಾಗಿ ತೊಗೊತೀನಿ. ಸಪ್ರೇಟ್ ನನಗೆ ಅಮೌಂಟ್ ಹಾಕಿ ಫುಲ್ಲು ಅದೇ ಪೇ ಮಾಡೋ. ನಾನೇ ಪೇ ಮಾಡ್ತೀನಿ, ಹಂಗೆ ಪೇ ಮಾಡೋ. ತಂದಿದ್ದೀನಿ ಕಾರ್ಡು. ಈಗ ಆಯ್ತು, ಕೂಪನ್ಗಳು ಬರುತ್ತೆ. ಇನ್ನೊಂದು ಟಿ ಶರ್ಟ್ ತೊಗೊಳುತ್ತೆ ಮೇಡಮ್, ಅದಕ್ಕೆ 2,000 ಮಾಡಬೇಕು. ಟಿ ಶರ್ಟ್ ತೊಗೊಂಡು ಆ ಕೂಪನ್ ಕೊಟ್ಟು ಮಾಡಬೇಕು. ನಿಮ್ಮ ತಂಗಿ ಎಲ್ಲ ಹಾಕೊಡೋದಲ್ಲ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. 2 ತಿಂಗಳಿಂದ 30,000 ಖರ್ಚು ಮಾಡ್ಸವನಿ. ಅದ್ ಹೆಂಗೆ? ನನ್ಗೆ ಐಡಿಯಾನೇ ಬರಲ್ವಲ್ಲ. 2 ತಿಂಗಳಿಂದ 30,000 ಅಂತೆ ಅಮ್ಮ. 15,000 ಜಿಮ್ಮಿಗ, 15,000 ಜಿಮ್, 15,000 4,000. ಸೈಡ್ಗೆ ಹೋಗಮ್ಮ. ಕಂಟ್ರೋಲ್ ಮಾಡೋ. ಬೇಡ ನಂದು ಗೊತ್ತಿದೆ. ಇದನ್ನ ತಗೊಂಡವನೇ ಇವೆಲ್ಲ ಇಷ್ಟು ಕರ್ಗವನೇ, ಇದನ್ನ ಹಾಕಿ ಇನ್ನೂ ಕರ್ಗಾಯ್ತಾವ ನೀವು. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ. ನೋಡ್ರಿ ಮುರ್ಗಿ ಕುಲ್ಫಿ ಐಸ್ ತಿನ್ಕೊಂಡು ಹೋಯ್ತಾವನಿ. ಮುರ್ಗಿ ಏನು ಸಮಾಚಾರ? ತಿನ್ಬಿಟ್ಟು ನಾನು ನನಗೆ ತಿಳಿಸ್ಕೊಡ್ತೀವಪ್ಪ. ನೋಡಿ ಡಯಟ್ ಮಾಡ್ತಾನೆ, ಹೆಂಗೆ ಚೀಟ್ ಡಯಟ್ ಹೆಂಗೆ ಮಾಡ್ತಾನೆ ನೋಡ್ರಿ. ಜಿಮ್ಗೆ ಹೋಯ್ತಾನಂತೆ. ಏನು ಚೀಟಲ್ಲಿ ಮಿಲ್ಕ್ ಚೀಟ್ ಏನಲ್ಲ, ಇದು ಆ್ಯಡೆಡ್ ಶುಗರ್. ಮಿಲ್ಕ್ ಶುಗರ್ ಇದು. ಇಲ್ಲ ಶುಗರ್ ಆ್ಯಡ್ ಮಾಡೋಣಲ್ಲ. ಮಾತಾಡು, ಸುಮ್ಮನೆ ಶುಗರೇ ತುಂಬ್ತದಲ್ಲಿ ಏನೋ ಮಾತಾಡು. ನಗೋಣ. ಹಂಗೆ ಹೇಳುತ್ತೋ. ಹಾಂ ಮೇಲೆತ್ತಲ್ಲ, ಅದಕ್ಕೆ ಕೆಳಗಡೆ ಹಿಡ್ಕೊಂಬತ್ತಿರೋದು. ನಾವು ಬಳ್ಳಾರಿ ನನ್ನ ಮಕ್ಕಳು ನಾವು. ದೋಸ್ತಾರೆ ಅವರು ಮಾತಾಡ್ತೀರಾ ಅಂತ? ಎಂಬರ್ಗಿ ಏನು ಸಮಾಚಾರ? ನಮ್ಮ ಮಗ ಗಾಡಿ ಕೊಟ್ಸ್ಬಿಟ್ಟು ಅವ್ರು ಕಳಿಸ್ಬಿಟ್ಟು ನಮ್ಮ ನಡ್ಸ್ಕೊಂಡು ಕರ್ಕೊಂಡೋಯ್ತಾನೆ. ಎಗ್ ಬಿರಿಯಾನಿ ಬೇರೆ ಮಾಡಿಕ್ಬೇಕಂತ ನನ್ನ ಮಗನಿಗೆ. 8,000 ಸ್ಟೆಪ್ ಆಗಬೇಕಲ್ಲ. ನಿನಗೆ 500 ರೂಪಾಯಿ ಬರ್ತದೆ, ನನಗೆ ಹಂಗೆ ಬರ್ತದೆ 500 ರೂಪಾಯಿ ಡಬ್ಬ ಕೋಳಿ ಸೋಡಾ. ಮನೇಲಿ ಫಿಟ್ಟಿಂಗ್ ಮಾಡ್ಬಿಟ್ರೆ ಬಂಗಾರ ಕಿತ್ಕೊಳ್ಳೋದು ಗೋಲ್ ಮಾಡಿ. ಇನ್ನೇ ಸಮಾಚಾರ? ಅವಾಗೆಲ್ಲ ಇದಾಗೋದು ವಿಡಿಯೋ ಮಾಡೋಕ್ಕೆ. ಇವಾಗೆಲ್ಲ ರಾಜಾರ ಶೋ ಮಾಡ್ಕೊಂಡು ಹೋಗ್ತಿದ್ದೀವಲ್ಲ. ಏನಾಗ ಯಾವನಿಂದ ನಮ್ಗೇನಾಗಬೇಕಾಗೈತೆ? ಹಾಂ ನೋಡಲಿ ಬಿಡು. ಯಾರೋ ಮಂಗ ಅನ್ಕೊಂತಾರೆ, ಸುಮ್ಮನೆ ಆಯ್ತಾರೆ. ಮುಂದೆ ಮಾಡ್ತಾ ಇದ್ದಾರೆ ಜೀವನ. ಇದೇ ವಿಡಿಯೋ ನೋಡಿ ಅಷ್ಟೇ. ಯಾರು ನೋಡಿ ಯಾವ ಚಾನಲ್ ಅಂತ ಕೇಳ್ಬೇಕು. ಇನ್ನೂ ಚಾನಲ್ ಶುರು ಮಾಡಿಲ್ಲ. ಮಾಡಿಸ್ತಾ ಇದ್ದೀವಿ, ಇನ್ನೂ ಇಲ್ಲ ವಿಡಿಯೋ ಮಾಡಿಲ್ಲ. ಬಂಗಣ್ಣು ಆರೇಂಜ್ಗೆಲ್ಲ ಯೋಚನೆ ಮಾಡಿಲ್ಲ ಇನ್ನೂ. ಯಾವ ಚಾನಲ್ ನೋಡಿದ್ರೆ ಬಂಗಣ್ಣಂದು. ಅದು ಹೊಸ ಶೋರೂಮ್ ಓಪನ್ ಆಗೈತಿ, ಬರ್ರಿ ಬೇಕಾದವ್ರು ತಗೊಂಡೋಗ್ರಿ. ಪ್ರಮೋಷನ್ ಮಾಡ್ತಾ ಇದ್ದೀನಿ, ಪೇಯ್ಡ್ ಅಲ್ಲ ಇದು, ಬರೀ ಪ್ರಮೋಷನ್. ಪೇಯ್ಡ್ ಪ್ರಮೋಷನ್ ಮಾಡೋ ರೇಂಜ್ಗೆಲ್ಲ ಇನ್ನೂ ಬೆಳೆದಿಲ್ಲ ನಾನು. ರಾತ್ರಿ ಬಂದು ಕೊಡ್ತಾರ ಅವನಿಗೆ ಸಿಗಾ ಕೊಡ್ತಾರೆ. ಅದೇ ಕೊಡ್ತಾರೆ, ಅದಕ್ಕೆ ಹೊಡ್ಕೋಬೇಕಷ್ಟೇ. ಯಾರೋ ಚೆನ್ನಾಗಿದ್ಲು, ನಾವು ಮಾತ್ರ ನೋಡಬೇಕು. ಜನಕ್ಕೆ ತೋರಿಸ್ತೀರಿ ಮತ್ತೆ ಅವಳು ಐಡಿ ಕೇಳ್ತಾಳೆ, ಯಾವ ಎಲ್ಲಿ ಹುಡುಕೊಡೋದು ನಾವು. ಹುಡುಗನ ಮಗಕ್ಕೆ ಹುಡುಗಿ ಫೋಟೋ ಹಾಕಿ ಹುಡುಗಿ ಇದನ್ನು ಬೊಂಬೆ ಹಾಕ್ಬಿಟ್ಟವ್ರಿ. ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ಅಲ್ಲಿ ಅಬ್ಬ ಅವು ಆಂಟಿ ಬೊಂಬೆ ಅನ್ಕೊಂಬಿಟ್ಟೆ ನಾನು. ಕೈ ನೋವು ತಿಗ್ದಾಗ ನೋಡತ್ತೆ, ಕೈಗೆ ಹಿಡ್ಕೊಂಡು ನೋಡಕ್ಕೆ ಅದನ್ನು ಆ ಗಡ್ಡೆ ತಿಕ್ಕಲ್ಲಿ ಇಕ್ಕೊಂಬಿಟ್ಟೆ. ಇಲ್ಲಿ ಹಿಂದ್ಗಡೆ ಇಕ್ಕೊಂಬಿಟ್ಟು ಹೋಯ್ತಾರ తీసుకోపోదా ನೀವು? 360 ತಿರುಗುತ್ತದೆ.
ನಮ್ಮ ಏರಿಯಾ ಅಲ್ಲ ಇದು, ನಮ್ಮ ಪಕ್ಕದ ಏರಿಯಾ ಬಗಲಗುಂಟೆ. ಸ್ವಚ್ಛ ಭಾರತ್ ಮಾಡೋಣ. ಎಲ್ಲೋ ತಗೊಂಡು ಯಾವುದೋ ಡಸ್ಟ್ಬಿನ್ಗೆ ಹಾಕ್ತಾವನೆ, ಅವ್ರು ಬೈಕ್ ಅಂತಾರೆ. ಸ್ವಚ್ಛ ಭಾರತ್ ಮಾಡಬೇಕು. ನೀನು ಹೋಗಿ ಅಲ್ಲಿ ಬಿದ್ದೋಗ್ಬಿಟ್ಟಿದ್ರೆ ಒಳ್ಳೆ ಕಂಟೆಂಟ್ ನನಗೆ. ತುಪ್ಪ ನಂಗೆ ಏನಂತ್ಯಾ? ಹೋಗ್ಬಿಟ್ಟಿದೆ ಮುಂದಕ್ಕೆ ಈಗ. ಹುಡುಗಿ ನೋಡ್ಕೊಂಡು ಎಲ್ಲೆಲ್ಲ ಹೋಯ್ತಾನೆ. ಮದುವೆ ಆದರೂ ನನ್ನ ಮಗ ಹುಡುಗಿ ನೋಡೋ ಬುದ್ಧಿ ಬಿಟ್ಟಿಲ್ಲ ಇನ್ನು. ನೀನು ನೋಡೋದಿಲ್ಲ? ನಾವು ಮದುವೆ ಆಗಿಲ್ಲ ಗುರು, ನಾವು ನೋಡಲೇಬೇಕು. ಮದುವೆ ಆಗಿ ನೋಡ್ತೀಯಾ? ಹಾಂ, ಮದುವೆ ಆದ್ರೆ ನೋಡೋದಾ? ಮದುವೆ ಆದರೆ ನನಗೆ ಹೆಂಡತಿ ಇರ್ತಾಳೆ, ಅವಳು ಹೆಂಗೆ ನೋಡೋಣ? ಹೆಂಡತಿ ನೋಡಬೇಕು. ಹೆಂಡತಿ ಇಲ್ದಾಗ ಹೆಂಡತಿ ಇಲ್ದಾಗ ನೋಡಬೇಕು. ನಾ ಈಗ ಮತ್ತೆ ಮಾಡ್ತಿರೋದೇನು? ಕೈಯೆಲ್ಲ ನೋವು ಬಂತು. ಹುಡುಗಿ ಹಾಕೊಂಡ್ಬಿಡಿ. ಹೊತ್ತು ಮೊಬೈಲ್ನ ಹಿಂಗೆ ಇಕ್ಬಿಟ್ಟು ಕಾಲಾಗಿ ತುಳ್ಕೊಂಬಿಟ್ಟು ಇಕ್ಕೊಂಡು ಹೋಗಿದ್ದೆ ಗಾಡೀಲಿ. ಕಾಲಲ್ಲಿ ಹಿಂಗೆ ತುಳ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗಿದೆ. ವಿಡಿಯೋ ಹೆಂಗಾರ ಬರಲಿ ಹೆಂಗಾರ ಇರಲಿ, ಇವತ್ತು ಹಾಕ್ತೀನಿ. ಸುಮ್ಮನೆ ಹಾಕ್ಬಿಟ್ಬಿಡ್ತೀನಿ ಒಂದು ಯೂಟ್ಯೂಬಲ್ಲಿ. ಬೈದಿರೋದನ್ನೆಲ್ಲ ಎಡಿಟ್ ಮಾಡೋದು ಇವಾಗ ಕೆಲಸ ಇರೋದು. ಇಲ್ಲೇನೋ ಮಾಡ್ತಾವ್ರೆ, ಊಟ ಗಿಟ ಹಾಕ್ತೀರಿ, ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಬಿರಿಯಾನಿ ಬಿಗ್ತದೆ, ದೇವ್ಕೊಳ್ಳೋಣ. ಅದ್ರಾಗೇನು ಸ್ಕಿಲ್? ಅವ್ನು ಇವ್ನು ಕೇಳೋನು ಕುಮಾರ, ಅವನು ನಿಂಗೆ ಗೊತ್ತಿಲ್ಲ, ಅವನು ನಮ್ಮ ಕಾಲೇಜ್ ಹುಡುಗ. ಅವನು ನನಗೆ ಗೊತ್ತಾಗ್ತಿಲ್ಲ. ಅದೇ ನಾನು ಅಂದ್ಕೊಂಡೆ, ಆಮೇಲೆ ಐ ಟಿ ಆದವನು ಅಂದ್ಕೊಂಡೆ. ಆಮೇಲೆ ಅದು ಇವತ್ತು ನೋಡ್ತಾ ಇದ್ದೆ ನೀವು. ನೋಡಿಲ್ಲ. ಇದು ಮಾರಮ್ಮ ಟೆಂಪಲ್ಲು, ದೇವ್ರ ಭಕ್ತ ನೋಡ್ರಿ, ಕೈ ಮುಕ್ಕಂಡ. ನಾಟಕದ ರಿಹರ್ಸಲ್ ನಡೀತಾ ಇದೆ. ಸಂಜೆ ನಾಟಕ ಪ್ಲೇ ಮಾಡ್ತಾರೆ, ಬಂದು ನೋಡ್ಕೊಂಬಿಡಿ. ಐ ಥಿಂಕ್ ಇವಾಗಲೇ ನಾಟಕ ನಡೀತೈತೆ ಅನ್ಸುತ್ತೆ. ಲೊಕೇಶನ್ ಯಾರಿಗೆ ಗೊತ್ತಿಲ್ಲ ಗುರು, ಯಾರಿಗೆ ಗೊತ್ತಿಲ್ಲ ಲೊಕೇಶನ್ನು. ಬಗಲಗುಂಟೆ. ಹಾಂ, ನಾಟಕದ ರಿಹರ್ಸಲ್ ನಡೀತೈತೆ, ನೋಡ್ಕೊಳ್ಳಿ. ಇನ್ನೂ ಮನೆ ಬಂದಿಲ್ಲ, ಮನೆ ಬಂದಿಲ್ಲ. ಇಲ್ಲೊಂದು ಬೀಗಲ್ ನಾಯಿ ಐತೆ, ಆ ನಾಯಿನ ನೋಡೋಕೆ ಇನ್ನೊಂದು ನಾಯಿ ಹೋಯ್ತೈತೆ. ಯಾವುದೋ ಕರೆ ನಾಯಿ. ಇವರೆಲ್ಲ ಗುಡ್ ಮಾರ್ನಿಂಗ್ ಅಂತ ಇವಾಗ ಮಾಡೋರೆ. ಟೈಮು 1:45 ಆಗದೆ. ಟೆಂಪಲ್ ಇಂದ ಮುಂದೆ ಸ್ವಲ್ಪ ಮುಂದೆ ಬಂದು ಹೇಳಿದ್ರಿ ನೀವು? ಹೌದಾ? ನಡಿ ರೈಟು. ಏ ಫೋನು ಏನೋ ಫೋನು ಫೋನ್ ಏನು? ಹಾಂ ಸರಿ ಸರಿ ಎಷ್ಟಾಯ್ತು ಮಗ ಸ್ಟೆಪ್ಸು? ನಾ ಬಡಿಯಾ ಮಗ 5,000 ಮಗ. ಏನೋ ಮಾಡೋನಂತೆ ಸಾಧನೆ ಇವತ್ತು. ಡೈಲಿ 8 ನೋಡ ಹೋಗ್ತಾನ. ಗಾಯ್ಸ್ ಇವ್ನು ಬಂದ ಗಾಯ್ಸ್. ಗಾಡಿ ಓಡ್ಸಕ್ಕೆ ಬರ್ತದ? ಹ್ಞೂ ಬರ್ತದಕ್ಕೆ. ಓಡಿಸ್ಯಾ? ಹಾಂ ಓಡಿಸ್ತೀನಿ ಬಾ. ಏರ್ ಕಮ್ಮಿ ಆಯ್ತು ಅದಕ್ಕೆ. ನೀನು ಯಾವತ್ತು ಏರ್ ಇಕ್ಕಿದೆ ಹೇಳು? ಅವತ್ತು ಹಿಂಗೆ ಅಂದೆ. ಪಂಚರ್ ಆಗೈತು. ಅವತ್ತಿಂದ ಹಾಕ್ಸಿ ಇಲ್ವಾ? ಪಂಚರ್ ಹಾಕ್ಸಕ್ಕೆ ಆಗ್ತಾ ಇಲ್ಲ ಅದು. ದುಡ್ಡು ಉಳಿಸಿ ಏನು ಮಾಡ್ತಾ ಇದೆಯಾ ಗುರು? ಪಂಚರ್ ಆಗ್ತಿಲ್ಲ ಅಂತ